ಇಲ್ಲಿವರೆಗೂ 1,39,00,000 ಹಣವನ್ನು ಪೇ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಪುಂಡ ಪೋಖರಿ ಲೀಡರ್ಗಳು ಏನು ಮಾಡ್ತಾ ಇದ್ದಾರೆ? ಮತ ಬೇಕು. ಮತ ಬೇಕಾದರೆ ದುಡಿಬೇಕು. ಇಲಾಖೆಯಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳು ಕೆಲಸ ಮಾಡಿದರೆ ಅವರೇ ಎಸ್ಟಿಮೇಟ್ ಮಾಡಬೇಕು. ಅವರಿಗೆ ಜವಾಬ್ದಾರಿ ಇರ್ತದೆ, ಹೋಗಿ ನೋಡ್ತಾರೆ. ಪ್ರೈವೇಟ್ ಏಜೆನ್ಸಿಗೇನು? ಪ್ರೈವೇಟ್ ಏಜೆನ್ಸಿಗಳಿಗೆ ಕೊಟ್ಟು ಈ ಒಂದು ಎಸ್ಟಿಮೇಟ್ಗಳನ್ನು ಮಾಡಿಸೋದಾದರೆ ಇಲ್ಲಿ ಇಂಜಿನಿಯರ್ಗಳು ಇಲಾಖೆಯಿಂದ ಯಾಕೆ ಬೇಕು? ಅವರು ಮಾಡಿದ್ದಾರೆ ನಮಗೇನು ಗೊತ್ತು ಅಂತ ಟೆಂಡರ್ ಕರೆದ್ರು, ಕಾಮಗಾರಿಗೆ ಗುತ್ತಿಗೆದಾರರನ್ನು ಬಿಟ್ಟು. ಆಗಿದ್ದೇನು? 1,57,00,000. ಇದಕ್ಕೆ ಬೆಲೆನೇ ಇಲ್ವಾ? ಇದು ಹರಾಮಿ ದುಡ್ಡ? ಇದಕ್ಕೆಲ್ಲ ಉತ್ತರ ಯಾರು ಕೊಡಬೇಕು? ಇದೇ ಜೀಜಾಜ್ಞೆಯಾಗಿದೆ. ನೋಡಿ, ನಮ್ದು ನೀರಿನ ಭಾಳ ಹೈರಾಣದ. ಒಟ್ಟು ರೋಡ್ ಒಟ್ಟು ಹೊಡ್ಕೊಂಡು ಹೋಗ್ಯಾರ, ಮಂದಿ ಬೀಳಕತ್ತಾರ. ಸರ್ ಯಾವ ಸರ್ ಇದು? ಅಂಬೇಡ್ಕರ್ ನಗರ ಮೂರಕ್ಕೆ ಒಟ್ಟು ಟಾಕಿ ಬೀಳಕ್ ಹೋಗ್ಯದ. ನೀರ್ ಹಾಕ್ತಿವ ಅಂತಾರ, ನೀರಿಲ್ಲ. 3 ವರ್ಷ ಐತ್ರಿ ಇದು ತೆಗ್ಗಾರಿ. ಹೌದಲ್ರಿ? 3 ವರ್ಷ ಐತ್ರಿ, ರೋಡ್ ಇಲ್ಲ, ಏನಿಲ್ಲ. ಹಿಂಗ ಆದ್ರ ಬೀಳಕತ್ತಾರ ಜನ. ಮುದುಕರು ನಾಲ್ಕೈದು ಸಚ್ಚಿರ್ಬೇಕು ಅಂದಾಜು ನನಗರು. ಹೆಂಗ್ ಮಾಡ್ಬೇಕು? ನೀರಿನ ಭಾಳ ಪೈಪ್ ಹಾಕಿವಂತಾರ, ಪೈಪ್ ಹಾಕಿಲ್ಲ. ಒಟ್ಟೆ ನೀರೇ ಬಂದಿಲ್ರಿ. ಒಟ್ಟೆ ನೀರ್ ಬಂದಿಲ್ಲ. ಜನರು 3 ವರ್ಷ ಐತಿದ್ರು ಹಟ್ಟಿ ಹಂಗ್ರಿ. ಹಿಂಗ ಆದ್ರ ಒಟ್ಟೆ ಒಂದ್ಸಲ ನೀರೇ ಬಂದಿಲ್ಲ. ಒಟ್ಟೆ ಅಡಿ ಹೋಗಿ ನೀರ್ ತರಲಿಕ್ಕೆ ಅವ್ರು ಜೇಜ ಮಾಡ್ಕೋದ ಅಂದ್ರಲ್ರಿ, ಮತ್ತದು ಮನೆ ಬಂದಿಲ್ರಿ. ಬೋಸಡ ಬಿಲ್ರಿ, ಇದು ಹೋಗ್ಯದ ಮಂಡ ಮೂತಂದ್ ಆ ಕಡೆ 3 ವರ್ಷ ಲೆಕ್ಕ ಐತಿದು ಕೆದರಿ. ಇದು ಮಾಡೋದಿಲ್ಲ ಬಿಡೋದಿಲ್ಲ. ಯಾರ ಅಧ್ಯಕ್ಷ, ಯಾರ ಪಿಡಿಯೋ, ಏನ್ ಸುದ್ದಿ, ಚೇರ್ಮನ್ ಯಾರು, ಮೆಂಬರ್ಗಳು ಯಾರು, ಮಾಡೋರು ಯಾರು, ಮುದುಕ್ಯಾರಿ ನೀರ್ ಎಲ್ಲಿ ತರ್ಬೇಕು ಹೇಳ್ರಿ ನೀವೇ ವಿಚಾರ ಮಾಡ್ರಿ. ಇಂತಿಂತ ಮುದುಕ್ಯಾರಿ ನೀರ್ ತರದ ಆಗ್ತದ? ಬರ್ತಾವ ನೀರ್ ಬರ್ತಾವ್ರಿ. ಊರ್ ತುಂಬಾ ಹಿಂಗೆ ಅವರಿ. ಒಂದೇ ಊರ್ ತುಂಬಾನೇ ಅದ. ಗಬ್ಬರ್ ಪೂರ್ವನೇ ಒಟ್ಟೆ ನೀರೇ ಬಂದಿಲ್ರಿ. ಒಟ್ಟೆ ಮಾಡಿ ಪೂರನೇ ಅದ. ಭಾಷೆ ಮನಿ ಪೂರ ಹಿಂಗೆ ಅದ. ದಾರದಿಕ್ಕೆ ಅದ. ಹೆಂಗ ಒಂದ್ ಗಾಡಿ ಬರ್ಲಾ, ಒಂದ್ ಏನು ಬರ್ಲಾ. ಅಂದ್ರೆ ಮನಿ ನೀರ್ ಬಂದಿಲ್ಲ. ಒಟ್ಟೆ ಬರ್ರಿ ನೀವು ಯಾವ್ರವ್ರು ಬಂದಿರಿ ಪಾಡಾಯ್ತು. ನೀರ್ 4 ದಿನಕ್ಕ 5 ದಿನಕ್ಕ ಬರ್ತಾವ. 4 ಮಂದಿ ಆ ಪೈಪ್ನಾಗ ನೀರಿಲ್ಲ ಅಂತ ಬೆಳದಾಗ ನೀರಿಲ್ಲ. ಒಂದ್ ತಾಸು ಬಿಟ್ಟಾಗ ನೀರಿಲ್ಲ ಅಂತ ಹೇಳ್ತಾರೆ. ಗಾಡಿಯಲ್ಲಿ ಹೋದ್ರೆ ಗಾಡಿ ಗಾಡಿಯಲ್ಲಿ ಹೋದ್ರೆ ಗಾಡಿ ರೀ. ಎಲ್ಲಿ ಸಿಗ್ತಾವ ನೀರ್? ಎಲ್ಲಿ ಸಿಗ್ತಾವ್ರಿ? ನೀರೇ ಬರ್ಲಾಗ್ರಿ. ಬಾಳ ಹೈರಾಣದ ಪಾಪ. ನೀರ್ ಬಿಡೋರು ಒದ್ದಾಡಕತ್ತಾರ. ನೀರು 2 ದಿವಸ ಆಗಲ್ಲ, 3 ದಿವಸ ಈಗ ಹೊಲಕ್ ಹೋಗ್ತೀರಿ? ನೀರ್ ತರಕ್ ಹೊಲಕ್ಕ 2 ಕಿಲೋಮೀಟರ್ ಹೋಗ್ಬೇಕ್ರಿ. 2 ಕಿಲೋಮೀಟರ್ ನೀರ್ ಬರ್ತಾವ. ಆ ಕಡೆ ಒಂದಿನ ಬಿಡ್ತಾರ, ಈ ಕಡೆ ಒಂದಿನ ಬಿಡ್ತಾರ. ಒಬ್ಬರು ಮುಂದೆ ತುಂಬ್ರಿ ಐದು ಕೊಡ ನೀರ್ ಅಟ್ಟೆ ತೋದ್ರಿ. ಸರ್ವರಿಗೂ ಸಂಪಾದಕ ಸಾಸಿ ಬೆನಕಹಳ್ಳಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಷಯ ಏನೆಂದರೆ, ಕೇಂದ್ರ ಸರ್ಕಾರ ಭಾರತ ದೇಶದಲ್ಲಿ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮನೆಗೂ ಪ್ರತ್ಯೇಕವಾಗಿ ನಲ್ಲಿಗಳನ್ನು ಅಳವಡಿಸಿ ಸರಿಯಾದ ಕುಡಿಯುವ ನೀರು ಕೊಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯೇ ಅದು ಜಲಜೀವನ ಮಿಷನ್. ಈ ಒಂದು ಜಲಜೀವನ ಮಿಷನ್ ಕಾಮಗಾರಿಗಳು ರಾಜ್ಯ ಸರ್ಕಾರಗಳು ಇರ್ತಕ್ಕಂಥ ಇಲಾಖೆಗಳು, RWS ಅಂತಕ್ಕಂಥ ಒಂದು ಇಲಾಖೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯಾ ವಿಭಾಗದಿಂದ ಆಯಾ ಉಪವಿಭಾಗದಿಂದ ಕಾರ್ಯಗಳನ್ನು
ಮಾಡ್ತಾರೆ. ಏನಾಗಿದೆ ಈ ಮಹತ್ತರವಾದ ವಿಷಯ ಯಾಕೆ ತಂದರು, ಇವತ್ತು ಯಾಕೆ ಇದನ್ನು ಮಾತನಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಆಗಿದ್ದೇನೋ, ವಿಚಾರಗಳೇನೋ, ಮಾಡಿದ್ದೇನೋ, ನಡೀತಿರುವುದೇನೋ. ಈ ಒಂದು ಜಲಜೀವನ ಮಿಷನ್ ಯೋಜನೆಗೆ ಸಾವಿರಾರು ಕೋಟಿ ಹಣ ಸರ್ಕಾರ ಖರ್ಚು ಮಾಡ್ತಾ ಇದೆ. ಎಲ್ಲ ರಾಜ್ಯಗಳಲ್ಲಿ ಆಯಾ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಎಲ್ಲ ಇಂಜಿನಿಯರ್ಗಳು ಇದ್ದಾರೆ, ಮೇಲಾಧಿಕಾರಿಗಳು ಇದ್ದಾರೆ. ಆದರೆ ಈ ಒಂದು ಯೋಜನೆಯ ಎಸ್ಟಿಮೇಟ್ ಅಂದಾಜು ಪತ್ರಿಕೆ ತಯಾರಿಸಿದವರು ಯಾರು? ನಾವು ಲೆಕ್ಕ ಹಾಕಬೇಕಾಗ್ತದೆ. ಎಲ್ಲ ಪ್ರೈವೇಟ್ ಏಜೆನ್ಸಿಗಳಿಗೆ ಕೊಟ್ಟು ಈ ಒಂದು ಅಂದಾಜು ಪತ್ರಿಕೆಗಳನ್ನು ಎಸ್ಟಿಮೇಟನ್ನು ತಯಾರಿಸಿದ್ದಾರೆ ಅಂತಕ್ಕಂಥ ಮಾತು ಅಧಿಕಾರಿಗಳ ಬಾಯಿಯಿಂದಲೇ ಕೇಳಿರ್ತಕ್ಕಂಥ ಸಂಗತಿ. ಇವರು ಪ್ರೈವೇಟ್ ಏಜೆನ್ಸಿಗಳಿಗೆ ಕೊಟ್ಟು ಈ ಒಂದು ಎಸ್ಟಿಮೇಟ್ಗಳನ್ನು ಮಾಡಿಸೋದಾದರೆ ಇಲ್ಲಿ ಇಂಜಿನಿಯರ್ಗಳು ಇಲಾಖೆಯಿಂದ ಯಾಕೆ ಬೇಕು? ಇಲಾಖೆಯಲ್ಲಿರ್ತಕ್ಕಂಥ ಇಂಜಿನಿಯರ್ಗಳು ಕೆಲಸ ಮಾಡಿದರೆ ಅವರೇ ಎಸ್ಟಿಮೇಟ್ ಮಾಡಬೇಕು, ಅವರಿಗೆ ಜವಾಬ್ದಾರಿ ಇರ್ತದೆ, ಹೋಗಿ ನೋಡ್ತಾರೆ. ಪ್ರೈವೇಟ್ ಏಜೆನ್ಸಿಗೇನು ಬಡ ಬಡ ಮಾಡಿದ್ರು ಬಿಸಾಕಿದ್ರು. ಅದೇ ಪ್ರಕಾರ ಅವ್ರು ಮಾಡಿದ್ದಾರೆ ನಮಗೇನು ಗೊತ್ತು ಅಂತ ಟೆಂಡರ್ ಕರೆದ್ರು, ಕಾಮಗಾರಿಗೆ ಗುತ್ತಿಗೆದಾರರನ್ನು ಬಿಟ್ಟು. ಆಗಿದ್ದೇನು? ಏನು ನಡೀತಾ ಇದೆ? ಜನರಿಗೆ ನೀರು ಸಿಗ್ತಾ? ನೀರಿನ ಸೋರ್ಸ್ ಏನಾದರೂ ಹುಡುಕಿದ್ರ? ಇಲ್ಲವೇ ಇಲ್ಲ. ಸುಮ್ಮನೆ ನಾಟಕ. ಜಲಜೀವನ ಮಿಷನ್ ನೀರು ಹರಿತಾ ಇಲ್ಲ, ಹಣ ಹೊಳೆಯ ರೀತಿಯಲ್ಲಿ ಹರಿತಾ ಇದೆ. ಆದರೂ ಜನರಿಗೆ ನೀರು ಸಿಗ್ತಾ ಇಲ್ಲ. ಅದರಲ್ಲಿಯೂ ಹಿಂದುಳಿದ ವರ್ಗ ದಲಿತರ ಓಣಿಗಳಲ್ಲಂತೂ ನೀರು ಇಲ್ಲವೇ ಇಲ್ಲ. ನೀರಿಲ್ಲದೆ ಇದ್ರೆ ಬಿಡಿರಿ, ಅಲ್ಲಿ ತಿರುಗಾಡಕ್ಕೂ ಆಗಲ್ಲ. ಯಾಕಂದ್ರೆ ಕೆದರಿ 3 ವರ್ಷಗಟ್ಟಲೆ ಅದನ್ನು ಮುಚ್ಚಲಾರ್ದೆ ಬಿಟ್ರ, ಅದನ್ನು ಸರಿಪಡಿಸಲಾರ್ದೆ ಬಿಟ್ರ, ಅಲ್ಲಿ ವಯಸ್ಸಾದವರು ಮಕ್ಕಳು ತಿರುಗಾಡೋದು ಹೆಂಗ್ರಿ? ಅವ್ರು ಬಿದ್ದು ಏನಾದರೂ ಮಾಡ್ಕೊಂಡ್ರೆ ನೋಡೋರು ಯಾರು? ಇದಕ್ಕೆಲ್ಲ ಉತ್ತರ ಯಾರು ಕೊಡಬೇಕು? ಇದೇ ಜೀಜಾಜ್ಞೆ ಆಗಿದೆ. ಅಲ್ಲಿನ ಜನಪ್ರತಿನಿಧಿಗಳು, ಶಾಸಕರುಗಳು ಕೊಡಬೇಕಾ ಜನರಿಗೆ ಉತ್ತರ? ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಕೊಡಬೇಕಾ? ಇಲ್ಲ. ಚುನಾವಣೆಗಳು ಬಂದಾಗ ಕಾಲ್ ಕಿಸ್ಕೊಂಡು ಮತ ನಮಗೆ ಹಾಕ್ರಿ ಇರ್ತಾರಲ್ಲ, ಅವ್ರು ಕೊಡ್ಬೇಕಾ? ಸರ್ಕಾರದ ಹಣ ಪೋಲಾಗ್ತಿರುವುದು, ಜನರಿಗೆ ತೊಂದರೆ ಆಗ್ತಿರೋದು ನೋಡೋರು ಯಾರೇ? ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಒಂದು ಉದಾಹರಣೆಗೆ, ರಾಜ್ಯದ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗೊಬ್ಬರ ಬಿ ಗ್ರಾಮಕ್ಕೆ ಹೋಗೋಣ. ಅಲ್ಲಿ 2021 11ನೇ ತಿಂಗಳಿಗೆ ಕಾಂಟ್ರಾಕ್ಟರ್ ಕೊಟ್ಟು ವರ್ಕ್ ಆರ್ಡರ್ ನೀಡಿರ್ತಾರೆ ಒಬ್ಬ ಗುತ್ತಿಗೆದಾರ. ಅವತ್ತಿನಿಂದ 9 ತಿಂಗಳಲ್ಲಿ ಆ ಕಾಮಗಾರಿ ಮುಗಿಸಿ ಜನರಿಗೆ ನೀರು ಕೊಡ್ತಕ್ಕಂಥ ಒಂದು ಕಂಡೀಷನ್ ಇರ್ತದೆ. ಆದರೆ 2021 11ನೇ ತಿಂಗಳ 15ನೇ ತಾರೀಕಿಗೆ ಪ್ರಾರಂಭವಾಗಿರ್ತಕ್ಕಂಥ ಕಾಮಗಾರಿ ಇಲ್ಲಿಯವರೆಗೂ ಮುಕ್ತಾಯ ಆಗಿರೋದಿಲ್ಲ. ಹಾಗಾದರೆ ಅವರಿಗೆ ಹಣ ಸಿಕ್ಕಿಲ್ವಾ? ಆ ಗುತ್ತಿಗೆದಾರಿಗೆ ಹಣ ಸಿಕ್ಕಿಲ್ವಾ? ಇದು ಮುಖ್ಯವಾಗಿ ದಲಿತರ ಓಣಿಯಲ್ಲಿ ನೀವು ಗೊಬ್ಬರ ಬಿಗೆ ಹೋದರೆ, ಗೊಬ್ಬರವಾಡಿ ಅಲ್ಲದು ಗೊಬ್ಬರ ಬಿಗೆ ಹೋದರೆ ಕಲಬುರಗಿಯಿಂದ ಹೋಗ್ಬೇಕಾದ್ರೆ ಎಡಗಡೆ ಬರುತ್ತೆ, ಕಲಬುರಗಿಗೆ ಅಫಜಲ್ಪುರದಿಂದ ಬರಬೇಕಾದ್ರೆ ಬಲಗಡೆ ಬರುತ್ತೆ. ನೀವು ಹೋಗಿ ನೋಡ್ಬೋದು. ಆ ಕಾಮಗಾರಿಯ ಎಲ್ಲ ಭಾವಚಿತ್ರ, ಎಲ್ಲ ವಿಡಿಯೋಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಪರಿಸ್ಥಿತಿ ಏನಿದೆ, ಜನರು ನೀರು ಎಲ್ಲಿಂದ ಹೋಗಿ ತೂತಾರೆ, ಅಲ್ಲಿ ಗಂಭೀರತೆ ಏನಿದೆ. ಇವರು ಕೆದರಿ ಬಿಟ್ಟಿರ್ತಕ್ಕಂಥ ಒಂದು ಪೈಪ್ ಹಾಕಿ ಮಣ್ಣು ಹಾಕಿದ್ರ ಮೇಲೆ ಗಿಡಗಳು ಬೆಳೆದವರಿ, ಭಾಳ ಕೆಟ್ಟ ಅನ್ನಿಸ್ತದೆ. ನನಗಂತೂ ನಾಚಿಕೆ ಅನ್ನಿಸ್ತದೆ. ಅಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಏನು ಅನ್ನಿಸ್ತದೋ ನನಗೆ ಗೊತ್ತಿಲ್ಲ. ಇವತ್ತಿನ ಈ ಒಂದು ಗೊಬ್ಬರ ಬಿ ಗ್ರಾಮದ ಒಂದು ಈ ಕಾಮಗಾರಿಗೆ ಎಸ್ಟಿಮೇಟ್ ಕಾಸ್ಟ್ ಇರೋದು 1,57,00,000. ಎಷ್ಟು? 1,57,00,000. ಇದಕ್ಕೆ ಬೆಲೆನೇ ಇಲ್ವಾ? ಇದು ಹರಾಮಿ ದುಡ್ಡ? ಯಾರಾದರೂ ತಿಂದು ಹೋಗೋಕೆ ಈ ದುಡ್ಡಿದೇನ್ರಿ? ಇಲ್ಲ. ಹಾಗಾದ್ರೆ ಇಲ್ಲಿ ಶಾಸಕರು ಏನು ಮಾಡ್ತಾರೆ? ಹಾಗಾದ್ರೆ ಇಲ್ಲಿ ಪುಂಡ ಪೋಖರಿ ಲೀಡರ್ಗಳು ಏನು ಮಾಡ್ತಾ ಇದ್ದಾರೆ? ಮತ ಬೇಕು. ಮತ ಬೇಕಾದ್ರೆ ದುಡಿಬೇಕ್ರಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಏನಾಗ್ತಾ ಇದೆ ಇಲ್ಲಿ? ಇಲ್ಲಿವರೆಗೂ 1,39,00,000 ಹಣವನ್ನು ಪೇ ಮಾಡಿದ್ದಾರೆ, ಗುತ್ತಿಗೆದಾರ ಪಡೆದುಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ಈ ಗೊಬ್ಬರ ಬಿ ಏನು ಗ್ರಾಮ ಇದೆ, ದಲಿತರ ಓಣಿಯಲ್ಲಿ ಒಂದು ಹನಿಯೂ ನೀರು ಸಿಕ್ಕಿಲ್ಲ.
ಪಾಪ ಒತ್ತು ಗಾಡಿಯನ್ನು ತೆಗೆದುಕೊಂಡು ಯಾವುದೋ ಟ್ಯಾಂಕ್ ಹತ್ತಿರ ಹೋಗಿ ನೀರನ್ನು ತೆಗೆದುಕೊಳ್ತಕ್ಕಂಥ ಸಂಗತಿಯನ್ನ ನಾವು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇವೆ. ಹಾಗಾದರೆ ಇಲ್ಲಿ ಪ್ರಜಾಪ್ರಭುತ್ವ ಸತ್ತಿದೆಯಾ? ಕಾನೂನು ಇಲ್ವಾ? ಇಲ್ಲಿ ಕಾನೂನು ಯಾತಕ್ಕೋಸ್ಕರ ಇರೋದು? ಇವರಿಗೆ ಇಲ್ಲಿವರೆಗೂ 1,39,00,000 ಪೇ ಹೆಂಗ್ ಮಾಡಿದ್ರು ಇವರು ಇಂಜಿನಿಯರ್ಗಳ, ಇಲ್ಲಿ ಇರ್ತಕ್ಕಂಥವ್ರು ಜನಪ್ರತಿನಿಧಿಗಳ? ಯಾವುದೇ ಕಾರಣಕ್ಕೂ ನಿಮ್ಗೆ ಒಳ್ಳೆಯದಾಗೋದಿಲ್ಲ. ಈ ಥರ ಮಾಡಿದ್ರೆ ಜನರಿಗೆ ಎಷ್ಟು ದಿವಸ ಮೋಸ ಮಾಡ್ತಾರೆ? ಒಂದು ದಿವಸ ಭಗವಂತ ನಿಮಗೆ ಮೋಸ ಮಾಡಿಬಿಡ್ತಾನೆ. ಅವಾಗ ಏನು ಮಾಡೋರು? ದಯವಿಟ್ಟು ಇನ್ನಾದರೂ ಸೀರಿಯಸ್ ಆಗಿ ಆ ದಲಿತರ ಓಣಿಗೆ ಹೋಗಿ ನೋಡಿ, ಅಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸಿ ದಲಿತರಿಗೆ, ಆ ಊರಿನ ಗ್ರಾಮಸ್ಥರಿಗೆ ಎಲ್ಲೆಲ್ಲಿ ನೀರು ಸಿಕ್ಕಿಲ್ಲ ಅಲ್ಲಿ ನೀರು ಕುಡಿಸಿ ನಿಮಗೆ ಪುಣ್ಯ ಬರುತ್ತೆ. ಈಗಲಾದರೂ ನೋಡಿ. ನಾನು ನಿನ್ನೆ ಸಂಬಂಧಿಸಿದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರನ್ನು ಕಂಡು ಕೇಳಿದೆ. ಅವರು ಹೇಳಿದ್ರು ನಮಗೆ, ನಾನು ಮೊನ್ನೆನೇ ಬಂದಿದ್ದೀನಿ, ನೋಡಿಲ್ಲ, ಗಮನಕ್ಕೆ ತಂದಿದ್ದೀರಿ, ನಾನು ಮಾತ್ರ ಸೀರಿಯಸ್ ಆಗಿ ತಗೊಂಡು ಅದನ್ನು ನೋಡಿ ನಾನು ಕ್ರಮ ಕೈಗೊಳ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಎಜುಕೇಟಿವ್ ಇಂಜಿನಿಯರ್ ಏನು ಮಾಡ್ತಾರೆ ನೋಡಬೇಕು. ಇನ್ನೊಂದು ವಿಷಯ ಏನಂದರೆ, ಕಲಬುರಗಿ ಜಿಲ್ಲಾ ಪಂಚಾಯತ್ನಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಭಾಳ ಖಡಕ್ ಅಧಿಕಾರಿ, ಯಾವುದೇ ಒಂದು ಒತ್ತಡಕ್ಕೆ ಮಣಿಲಾರದ ಅಧಿಕಾರಿ ಅಂದರೂ ಕೂಡ ತಪ್ಪಾಗಲಾರದು. ಅಂಥವ್ರು ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಇಂಥ ಕಾಮಗಾರಿಗಳಿಗೆ ಕೋಟಿಗಟ್ಟಲೆ ಹಣ ಹರಿತಾ ಇದೆ ಅಂದರೆ ಸ್ವಲ್ಪ ದಯವಿಟ್ಟು ಅವರು ಸೀರಿಯಸ್ ಆಗಿ ತಗೊಂಡು ಈ ಗೊಬ್ಬರ ಬಿ ಗ್ರಾಮದ ದಲಿತರ ಓಣಿಗೆ ಹೋಗಿ ನೋಡಿ ಅಲ್ಲಿ ವ್ಯವಸ್ಥೆ ಮಾಡಿದರೆ ತುಂಬ ಅವರಿಗೂ ಕೂಡ ಪುಣ್ಯ ಬರುತ್ತದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಇಂಥ ಕಾಮಗಾರಿಗಳಾಗಿದ್ದನ್ನು ಪರಿಶೀಲಿಸಿ ಒಂದು ಟೀಮ್ ಮಾಡಿ ಅದನ್ನು ವರದಿ ತೆಗೆದುಕೊಂಡು ತಪ್ಪಿಸ್ತಾ ಇಂಜಿನಿಯರ್ ಇರಲಿ, ಗುತ್ತಿಗೆದಾರ ಇರಲಿ, ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡರೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ